ನಮಸ್ಕಾರ ಫ್ರೆಂಡ್ಸ್. ಇಂದು ನಾವು ಒಂದಿಷ್ಟು ಆರೋಗ್ಯಕರ, ಸರಳ ಮತ್ತು ಅತ್ಯಂತ ಸೊಗಸಾದ ರೆಸಿಪಿಯನ್ನು ತಯಾರಿಸೋಣ. ಪ್ರೋಟೀನ್ ತುಂಬಿಕೊಂಡ ದಿನವನ್ನು ಹಾಯಾಗಿ ಆರಂಭಿಸಬಹುದಾದ ಪ್ರೋಟೀನ್ ದಾಲ್ ದೋಸೆ ಮತ್ತು ಟೊಮೊಟೊ ಕುರ್ಮಾ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ. ದೋಸೆಗೆ 1 ಲೋಟ ಕುಸುಬ್ಲಕ್ಕಿ, 1 ಲೋಟ ಅನ್ನ ಮಾಡುವ ಅಕ್ಕಿ, ಅರ್ಧ ಲೋಟ ಮಲ್ಲಿಗೆ ಇಡ್ಲಿ ಅಕ್ಕಿ, 1/4 ಲೋಟ ತೊಗರಿಬೇಳೆ, 1/4 ಲೋಟ ಹೆಸರುಕಾಳು, 1/4 ಲೋಟ ಹೆಸರುಬೇಳೆ, 1/4 ಲೋಟ ಉದ್ದಿನಬೇಳೆ. ನಿಮಗೆ ಯಾವ ಬೇಳೆ ಇಷ್ಟವಾಗುತ್ತದೋ ಅದನ್ನು ಹಾಕಿಕೊಂಡು ಎಲ್ಲ ಕಾಳುಗಳು ಮತ್ತು ಅಕ್ಕಿಯನ್ನು ಒಂದೇ ಬಟ್ಟಲಿನಲ್ಲಿ ಹಾಕಿ ಚೆನ್ನಾಗಿ ತೊಳೆಯಿರಿ. ನಂತರ ನೀರು ಹಾಕಿ ಇದಕ್ಕೆ 1-2 ಒಣಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ, 5-6 ಪೀಸು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನು ಅರಿಶಿಣ ಮತ್ತು ಸ್ವಲ್ಪ ತೆಂಗಿನಕಾಯಿ. ನಂತರ 1/4 ಲೋಟ ಕಡಲೆಕಾಳು ಹಾಕಿಕೊಳ್ಳುತ್ತಿದ್ದೇವೆ ನಾವು. ಸ್ವಲ್ಪ ಇಂಗು ಎಲ್ಲ ಹಾಕಿ 3-4 ಗಂಟೆಗಳ ಕಾಲ ನೆನೆಯಲು ಬಿಡಿ. ದೋಸೆ ರಾತ್ರಿಗೆ ಮಾಡುವುದಾದರೆ ಮಧ್ಯಾಹ್ನ ನೆನೆಸಿಡಿ, ಬೆಳಗ್ಗೆ ಮಾಡುವುದಾದರೆ ರಾತ್ರಿ ನೆನೆಸಿಡಿ. 3-4 ಗಂಟೆ ಆದ ಮೇಲೆ ನೆನೆಸಿದ ಮಿಶ್ರಣವನ್ನು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋ ಹಾಗೆ ರುಬ್ಬಿಕೊಳ್ಳಿ. ಈಗ ಮೊದಲಿಗೆ ಟೊಮೊಟೊ ಕುರ್ಮಾ ಮಾಡಿಕೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಹುರಿದುಕೊಳ್ಳಿ. ನಂತರ 1-2 ಲವಂಗ, 1-2 ಚಕ್ಕೆ ಪೀಸು, ಸ್ವಲ್ಪ ಮೆಣಸು ಹಾಕಿ ಮಿಕ್ಸ್ ಮಾಡಿ 1 ಮೀಡಿಯಂ ಸೈಜ್ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕದಡಿಕೊಳ್ಳಿ. 1-2 ಒಣಮೆಣಸಿನಕಾಯಿ, 5-6 ಪೀಸು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ಈರುಳ್ಳಿ ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡಿಕೊಳ್ಳಿ. ನಂತರ 2-3 ಮೀಡಿಯಂ ಸೈಜ್ ಹೆಚ್ಚಿಟ್ಟಿರುವ ಟೊಮೊಟೊ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ನುಣ್ಣಗೆ ಪೌಡರ್ ಆಗುವ ರೀತಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಫ್ರೈ ಮಾಡಿಕೊಂಡಿರುವ ಟೊಮೊಟೊ ಮಸಾಲೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ರುಬ್ಬಿಕೊಂಡಿರುವ ಮಸಾಲೆಗೆ 1 ಟೇಬಲ್ ಸ್ಪೂನ್ ಕಡಲೆ ಹಾಕಿ ಅದನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ಎಣ್ಣೆ ಬಿಸಿ ಆದ ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ಮೇಲೆ 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಕರಿಬೇವು ಹಾಕಿ ಇದಕ್ಕೆ ರುಬ್ಬಿಕೊಂಡಿರುವ ಮಸಾಲೆ ಮಿಶ್ರಣವನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿಕೊಳ್ಳಬೇಕು. ನೀರು ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ
ಚಪಾತಿ, ದೋಸೆಗಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಳಿ. ಅನ್ನಕ್ಕಾದರೆ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಟ್ಟುಕೊಳ್ಳಬೇಕು. ನಂತರ ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ. ಈಗ ಟೊಮೊಟೊ ಕುರ್ಮಾ ರೆಡಿಯಾಗಿದೆ. ಇದು ದೋಸೆ, ಚಪಾತಿ, ಇಡ್ಲಿ, ಅನ್ನದ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಈಗ ದೋಸೆಯನ್ನು ಮಾಡಿಕೊಳ್ಳೋಣ. ತವಾ ಬಿಸಿ ಮಾಡಿ ದೋಸೆ ಹಿಟ್ಟನ್ನು ಹಾಕಿ ತೆಳುವಾಗಿ ಹರಡಿ ಬದಿಗಳಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬದಿ ಕ್ರಿಸ್ಪಿ ಆದ ಮೇಲೆ ತಿರುಗಿಸಿ ಬೇಯಿಸಿ. ಈಗ ಹೆಲ್ತಿಯಾದ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ಇದನ್ನು ಟೊಮೊಟೊ ಕುರ್ಮಾ ಜೊತೆ ತಿಂದರೆ ಸೂಪರ್ ಆಗಿರುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.